ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಇದು ಶಾವಿಗೆ ಪಾಯಸ ಅಂತಾರೆ, ಹಾಲಾಕಿ ಮಾಡೋಂಥದ್ದು. ಇದು ತುಂಬ ಈಸಿಯಾಗಿ ಮಾಡ್ಬೋದು, 5 ನಿಮಿಷಕ್ಕೆಲ್ಲ ಮಾಡ್ಕೋಬೋದು. ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅಂದಾಗ ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಮಗು ಪಾಯಸ ಅಂತ ಕೇಳ್ತಿದ್ದು, ಅದಕ್ಕೋಸ್ಕರ ನಾನು ಇವತ್ತು ಅವಳಿಗೋಸ್ಕರ ಮಾಡ್ತಾಯಿದ್ದೆ. ಇದು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಯಾವ ಥರ ಮಾಡೋದಪ್ಪ ಅಂದರೆ, ಒಂದು ಕಡಾಯಿ ಇಟ್ಬಿಟ್ಟು ಅದರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು, ತುಪ್ಪ ಬಿಸಿ ಆದಮೇಲೆ ನೋಡಿ ಬಾದಾಮಿ, ದ್ರಾಕ್ಷಿ ಮತ್ತು 4 ಏಲಕ್ಕಿ ಮತ್ತು ಗೋಡಂಬಿ ಇಷ್ಟೂ ಹಾಕ್ಕೋಬೇಕು. ಬಾದಾಮಿ ಕಟ್ ಮಾಡಿ ಹಾಕ್ಕೋಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಈ ಥರ ಸೈಡ್ಗೆ ಎತ್ತಿಟ್ಕೊಂಡು ಮತ್ತು ಅದೇ ಕಡಾಯಿಗೆ ತುಪ್ಪ ಇರುತ್ತಲ್ಲ, ಅದರಲ್ಲಿ ನಾವು ಶಾವಿಗೆ ಅನ್ನೋದು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಶಾವಿಗೆಯನ್ನು ಹಾಕ್ಕೋಬೇಕು. ಸ್ವಲ್ಪನೇ ನಾನು ಮಾಡ್ತಾಯಿರೋದು, ಜಾಸ್ತಿ ಮಾಡ್ತಾಯಿಲ್ಲ. 4 ಜನ 5 ಜನ ತಿನ್ನೋಷ್ಟು ನೋಡಿ. ಇದನ್ನು ಚೆನ್ನಾಗಿ ಹುರಿಬೇಕು, ಕಲರ್ ಚೇಂಜ್ ಆಗೋವರೆಗೂ. ಈ ಥರ ಎಲ್ಲ ಹುರ್ಕೊಂಡು ನೋಡಿ, ಎಲ್ಲ ಕಲರ್ ಚೇಂಜಸ್ ಬರ್ತಾಯಿದೆಯಲ್ಲ, ಈ ಥರ ಹುರ್ಕೋಬೇಕು ಅದೇ ತುಪ್ಪದಲ್ಲಿ. ನಾನು ಅದಕ್ಕೇ ಹಾಲು ನಾನು ಸೈಡಲ್ಲಿ ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೆ, ಅದನ್ನೇ ಹಾಲನ್ನ ನಾನು ಇದಕ್ಕೆ ಸೇರಿಸ್ಕೊತೀನಿ ನೋಡಿ. ಸೇರಿಸ್ಕೊಂಡು ಹಾಲಲ್ಲೇ ಸ್ವಲ್ಪ ಹೊತ್ತು 1-2-3 ನಿಮಿಷ ಹಂಗೆ ಕುದಿಬೇಕು. ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್. ನಮ್ಮ ದೀಪು ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಈ ನಡುವೆ ತುಂಬ ನಮ್ಗೆ ಸಬ್ಸ್ಕ್ರೈಬರ್ ಬರ್ತಾಯಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಬೇಕು. ಶಾವಿಗೆ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ತಗ್ಗನೇ ನಾವು ಸಕ್ಕರೆನೂ ಸಹ ಸೇರಿಸ್ಕೋಬೇಕು. ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಏಲಕ್ಕಿ ಪೌಡ್ರ್ ನಾನೇ ಮನೇಲೇ ರುಬ್ಕೊಂಡಿರೋದು, ಸಕ್ಕರೆನೂ ಮತ್ತು ಏಲಕ್ಕಿ ಹಾಕಿ ರುಬ್ಬಿ ಪೌಡ್ರ್ ಮಾಡಿಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಇಷ್ಟು ಲಾಸ್ಟಲ್ಲಿ ಇದು ಹಾಕ್ಬಿಟ್ರೆ ನೋಡಿ ಫ್ರೆಂಡ್ಸ್, ಆಯಿತು. 1-2-3 ನಿಮಿಷ ಕುದ್ರೆ ಸಾಕು. ನೋಡು ಕುದೀತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಕೇಸರಿ ಹಾಕ್ಬಿಟ್ಟು ಮತ್ತೆ ನೋಡಿ ಇವಾಗ ಲಾಸ್ಟಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬಾದಾಮಿ, ದ್ರಾಕ್ಷಿ, ಗೋಡಂಬಿಯನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತು ಲಾಸ್ಟಲ್ಲಿ ನೋಡಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇ ಲಾಸ್ಟಲ್ಲಿ ನಾನು 1-2-3 ಸ್ಪೂನ್ ತುಪ್ಪನ ಸೇರಿಸ್ತೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಬೇಕು ಅಂದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿ ಬಂದಿದೆ ಅಂದರೆ ನಮಗೊಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ರೆಸಿಪಿ ಮಾಡ್ತಾ ಮತ್ತೆ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ನಾನು ಒಂದೇ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಈ ಥರ ಒಳ್ಳೊಳ್ಳೆ ರೆಸಿಪಿಗಳ್ನ ನಾನು ಗೊತ್ತಿರೋ ಪ್ರಕಾರ ನಾನು ಮಾಡಿ ತೋರಿಸ್ತೀನಿ ನಿಮಗೂ ಸಹ. ನೀವು ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋದೊಂದು ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನಮಗಿದ್ರೆ ನಾವೆಷ್ಟು ವೀಡಿಯೋಗಳಾದರೂ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.